ಮಹಾಗಣಪತಿ ಸಮಿತಿ ವತಿಯಿಂದ ಅದ್ದೂರಿ ಅಂಬೇಡ್ಕರ್ ಜಯಂತಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಗಣ್ಯರು. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿರುವ ನಾಗರಕಟ್ಟೆ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ನಾಗರಕಟ್ಟೆ ದೇವಾಲಯದ ಮುಂಭಾಗದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಣೆಯನ್ನ ಮಾಡಲಾಯಿತು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟು. ಇನ್ನು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬೃಹತ್ ಹಾರ ಹಾಕಿ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದು, ತಮಟೆ ಡೋಲು ಬಾರಿಸಿ ನಾಗರಕಟ್ಟೆ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿ ಬಂದವರಿಗೆಲ್ಲ ಸಿಹಿ ಹಂಚಿ ಮಜ್ಜಿಗೆಯನ್ನ ವಿತರಿಸಿದ್ರು. ಇನ್ನು ಈ ವೇಳೆ ಮಾಜಿ ಸಚಿವ ಸೊಗಡು ಶಿವಣ್ಣ, ಮಠಾಧೀಶರು ಹಾಗೂ ಹಿಂದೂ ಮಹಾಗಣಪತಿ ಸಮಿತಿಯ ಮಂಜು ಭಾರ್ಗವ್ ಮಾತನಾಡಿ, ನಾವು ಇಂದು ಸಂವಿಧಾನ ಶಿಲ್ಪಿಯ ಹುಟ್ಟುಹಬ್ಬವನ್ನ ಆಚರಣೆ ಮಾಡುತ್ತಿದ್ದೇವೆ. ಅಂಬೇಡ್ಕರ್ ಅವರು ನಮಗೆ ಕೇವಲ ಸಂವಿಧಾನವನ್ನಷ್ಟೇ ನೀಡಿಲ್ಲ, ನಮಗೆ ಹಕ್ಕುಗಳನ್ನ ನೀಡಿದ್ದಾರೆ. ಸ್ವತಂತ್ರವಾಗಿ ಬದುಕುವ ಧೈರ್ಯ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇಂದು ಅವರ ಆದರ್ಶಗಳನ್ನ ಅಳವಡಿಸಿಕೊಂಡು ಅವರು ಹೇಳಿರುವ ತತ್ವಗಳನ್ನ ಪಾಲಿಸಬೇಕೆಂದು ತಿಳಿಸಿದ್ರು. ಈ ದಿನ ತುಮಕೂರಿನ ನಾಗರಕಟ್ಟೆಯಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ಭಾಳ ದಿನಗಳ ಪರಿಶ್ರಮದಿಂದ ಏರ್ಪಡಿಸಿದ್ವಿ. ಅನೇಕ ಸಂತರು, ದೇವಸ್ಥಾನದ ಮುಖಂಡರು, ವಿವಿಧ ಸಮುದಾಯದ ಮುಖಂಡರು ಮತ್ತು ಎಲ್ಲ ಹಿರಿಯ ನಾಗರಿಕರು ಸೇರಿದಂತೆ ಭಾಳ ವಿಜೃಂಭಣೆಯಿಂದ ಈ ದಿನ ನಾವು ಆಚರಿಸ್ತಾ ಇದ್ದೀವಿ. ಈ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಅವರ ಸಂದೇಶಗಳು ಭಾಳ ದೊಡ್ಡದಿದೆ. ಅದು ಸಮುದ್ರದ ಆಳದಷ್ಟಿದೆ. ಈ ದೇಶದ ನಾಗರಿಕರು ಪ್ರತಿಯೊಬ್ಬರೂ ಸಹ ಇವತ್ತು ಹಬ್ಬದ ವಾತಾವರಣ ಮತ್ತು ಇದನ್ನು ಆಚರಣೆ ಮಾಡಬೇಕು ಮತ್ತು ಅವರಿಗೆ ನಾವೆಲ್ಲ ಆಭಾರಿಯಾಗಿರಬೇಕು. ಆ ದೃಷ್ಟಿಯಿಂದ ನಾವು ಪ್ರತಿಯೊಂದು ಎಲ್ಲ ನಾಗರಿಕರು ಸೇರಿ ನಾವು ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಇಲ್ಲಿಗೆ ಬರಬೇಕು. ಬಿಜಿಎಸ್ ವೃತ್ತದ ನಾಗರಕಟ್ಟೆಯಲ್ಲಿ ಈ ದಿನ ಪೂರ್ತಿ ಹಬ್ಬದ ವಾತಾವರಣ ಇರುತ್ತೆ. ನಮ್ಮ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಇಲ್ಲಿಗೆ ಬರಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಜಯಂತಿ ಏನು ನಾವು ಮಾಡ್ತಿದ್ದೀವಿ, ಜ್ಞಾಪಿಸ್ಕೊಳ್ತಿದ್ದೀವಿ. ಇವತ್ತು ಧರ್ಮಾಧಿಕಾರಿಗಳು ಜಗತ್ತು ನಮಗೆ ಉಳಿಬೇಕು ಅಂತ ಧರ್ಮಾಧಿಕಾರಿಗಳು ಎಲ್ಲ ಮಠಾಧಿಪತಿಗಳು ಮಹಾನ್ ಭಾವರು ಬಂದವರೆ. ಅವ್ರ ಜೊತೆ ಒಳಗೆ ನಾವಿರ್ಬೋದು, ನಮ್ಮ ಬಜರಂಗ ದಳದ ಮಿತ್ರರಿರ್ಬೋದು, ಇದನ್ನೆಲ್ಲ ಸಮಾಜ ಹೆಂಗೆ ಬದುಕಬೇಕು ಅಂತ ಅದಕ್ಕೆ ಯಾರು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಒಂದು ಶಕ್ತಿ ಏನಿದೆ ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ದೃಷ್ಟಿಯೊಳಗೆ ನಾವೆಲ್ಲರೂ ಕೆಲಸ ಮಾಡೋಣ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಈಗ ಪ್ರಜಾಶಕ್ತಿ ನನ್ನ ಮಿತ್ರ ಅವರು ಇದನ್ನು ಮಾಡ್ಕೊಂಡವರಲ್ಲ, ಜಗತ್ತಾಗಿರಲಿ ಅಂತ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ 135ನೇ ಈ ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ. ತುಮಕೂರು ನಗರದಲ್ಲಿ ಅವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಆಚರಿಸಲಾಗ್ತಾ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಎಲ್ಲರಿಗೂ ಸಮಾನತೆ, ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಬೇಕು, ಯಾರ ಮೇಲೂ ಕೂಡ ದೌರ್ಜನ್ಯ ಆಗಬಾರದು, ಎಲ್ಲ ಸಮಾಜಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಇದು ಯಾವುದೋ ಒಂದು ಧರ್ಮಕ್ಕಾಗಲಿ, ಯಾವುದೋ ಒಂದು ಪಕ್ಷಕ್ಕಾಗಲಿ, ಯಾವುದೋ ಒಂದು ಜಾತಿಗಾಗಲಿ ಸೀಮಿತವಾದಂತಹ ಆಚರಣೆ ಅಲ್ಲ. ಇದು ಎಲ್ಲ ಜನಸಮೂಹನೇ ಸೇರಿ, ಈ ಮಾನವ ಸಂಕುಲ ಸೇರಿ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿದೆ. ಇವತ್ತು ಸಂವಿಧಾನ ಇದೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲರಿಗೂ ಸಮಾನತೆ ಸಿಗ್ತಾ ಇದೆ, ಸಮಾನತೆ ಸಿಕ್ಕಿದೆ. ಇವತ್ತು ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೂಡ ಪ್ರಧಾನಿಯಾಗಿರೋದು ಸಂವಿಧಾನ ಇದೆ ಅನ್ನೋ ಒಂದು ಕಾರಣಕ್ಕೆ. ಹಾಗಾಗಿ ಈ ಸಂವಿಧಾನ ನಮ್ಮ ಭಾರತ ದೇಶಕ್ಕೆ ಒಂದು ಮಹತ್ವಪೂರ್ಣವಾದಂತಹ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಆ ಕೊಡುಗೆಯನ್ನು ಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವವು ಕೂಡ ತತ್ವಬದ್ಧವಾಗಿ ಆಚರಣೆಯಾಗಿದೆ. ಎಲ್ಲರೂ ಕೂಡ ಕೂಡಿಕೊಂಡು ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ಅದ್ಧೂರಿಯಾಗಿ ಮಾಡಲಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಮಾನವ ಸಂಕುಲನೇ ಕೂಡಿ ಇವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಬಯಸ್ತೀವಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಸೇರಿದಂತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಮತ್ತು ಹಿಂದೂ ಮಹಾಗಣಪತಿ ಸಮಿತಿಯ ಕಾರ್ಯಕರ್ತರು ಹಾಜರಿದ್ದರು.
ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟು